ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. 308ನೇ ತರಗತಿ ಹಿಂಬಾಗಿ ಮಾಡುವ ಆಸನಗಳನ್ನು, ಅದರಲ್ಲೂ ವಿಶೇಷವಾಗಿ ಈ ಕುರ್ಚಿಯ ಆಧಾರವನ್ನು ಉಪಯೋಗಿಸಿ ಮಾಡತಕ್ಕಂತಹ ವಿಧಾನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲಿ ಮತ್ತಷ್ಟು ಮುಂದುವರಿದ ಆಸನಗಳನ್ನು ಈಗ ಗಮನಿಸೋಣ. ಮೊದಲಿಗೆ ಇಲ್ಲಿ 2 ಕುರ್ಚಿಯನ್ನು ಬಳಸ್ತಾ ಇದ್ದೀವಿ. ಒಂದು ಕುರ್ಚಿ ಮೇಲೆ ಇಲ್ಲಿ ಒಂದು ಹಾಸನ ಬ್ಲ್ಯಾಂಕೆಟ್ ಇಟ್ಕೊಂಡಿದ್ದೀವಿ. ಸ್ವಸ್ತಿಕಾಸನದಿಂದ ಮೇಲೆ ಕೇಳಿ, ಗೆಟ್ ಇನ್ ಟು ದಿ ಚೇರ್. ಕುರ್ಚಿಯ ಒಳಗಡೆ ಹಿಮ್ಮುಖವಾಗಿ ಕೂತ್ಕೋಬೇಕು. ಮತ್ತು ಕಾಲುಗಳನ್ನು ಮುಂದಕ್ಕೆ ಚಾಚಿ, ಮುಂಬದಿಯಲ್ಲಿ ಒಂದು ಕುರ್ಚಿ ಇರಲಿ. ಇಲ್ಲಿ ನಾವು ಹಿಂದೆ ಒಂದು ದಿಂಬನ್ನು ಇಟ್ಕೊಂಡು ಮಾಡಿದ್ವಿ, ಅದು ಇಲ್ಲದೆ ಸಹ ಮಾಡ್ಬೋದು. ಇಫ್ ಯು ಆರ್ ಬ್ಯಾಕ್ವರ್ಡ್ ಬೆಂಡಿಂಗ್ ಈಸ್ ಬೆಟರ್, ಯು ಕ್ಯಾನ್ ಡೂ ವಿತೌಟ್ ಎನಿ ಆಫ್ ದಿ ಸಪೋರ್ಟ್ ದೇ. ಈಗ ನಿಧಾನವಾಗಿ ಹಿಂದಕ್ಕೆ ಬಾಗಿ, ಕುರ್ಚಿಯ ಮೇಲ್ಭಾಗವನ್ನು ಹಿಡ್ಕೊಂಡು ಈಗ ನಿಧಾನವಾಗಿ ಹೀಗೆ ಹಿಂದಕ್ಕೆ ಹೋಗ್ತಾ ನಿಧಾನವಾಗಿ ಬಾಗಿ ತಲೆಯ ಭಾಗವನ್ನು ಇಲ್ಲಿ ನೆಲದ ಮೇಲೆ ವಿರಮಿಸಬೇಕು. ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಿ, ಕೈಗಳನ್ನು ಕಟ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್ ದಿ ಆರ್ಮ್ಸ್. ಅಷ್ಟು ಇದು ಭಾಳ ಸುಲಭ. ಕಾಲು ನೇರ ಮಾಡಿ, ಹಿಮ್ಮಡಿಯನ್ನು ಚಾಚಿ, ಪುಲ್ ದಿ ನೀ ಕ್ಯಾಪ್, ಟೈಟನ್ ದಿ ಥೈ ಮಸಲ್ಸ್, ರೋಲ್ ದಿ ಥೈ ಮಸಲ್ಸ್ ಇನ್ವರ್ಡ್. ತೊಡೆಯನ್ನು ಒಳಮುಖವಾಗಿ ತಿರುಗಿಸಿ, ಹೊರಮುಖವಾಗಿ ಹೋಗಬಾರ್ದು. ಅದು ಒಳಮುಖವಾಗಿ ತಿರುಗಿಸಿದಾಗ ಈ ಎಲ್ಲ ಸ್ನಾಯುಗಳು, ಬಿಕಾಸ್ ಆಫ್ ದಿ ಅಲೈನ್ಮೆಂಟ್ ಆಫ್ ದಿ ಹ್ಯಾಮ್ಸ್ಟ್ರಿಂಗ್ ಆ್ಯಂಡ್ ದಿ ಕ್ವಾಡ್ರಿಸೆಪ್ಸ್ ಮಸಲ್ಸ್, ಅದು ಈ ಬೋಗುಣಿಯ ಈ ಮೂಳೆಗೆ ಟು ದಿ ಹಿಪ್ ಬೋನ್ ಅಲ್ಲಿಗೆ ಸೇರಿಕೊಂಡಿರುತ್ತೆ. ಆ ಸ್ನಾಯುಗಳನ್ನು ನಾವು ಬಿಗಿ ಮಾಡಿ ಸರಿಯಾದಂಥ ಒಂದು ಕ್ರಮಕ್ಕೆ ಒಳಪಡಿಸಿದಾಗ ಅದು ಈ ಬೋಗುಣಿಯ ಪ್ರದೇಶದ ಮೇಲೂ ಒಳ್ಳೆಯ ಪರಿಣಾಮವನ್ನು ಬೀರಿರುತ್ತೆ. ಆ ಹಿಂಬಾಗುವಿಕೆಯನ್ನು ನಾವು ಇನ್ನೂ ಹೆಚ್ಚು ಸೂಕ್ತವಾಗಿ ಮಾಡೋದಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಮತ್ತು ಇಲ್ಲಿ ತಾವು ಗಮನಿಸಬೇಕು, ಕಂಪ್ಲೀಟ್ ಲಂಬಾರ್ ಸ್ಪೈನ್ ಇಸ್ ಬೆಂಟ್. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ಸ್ಟೇ ವಿತ್ ನಾರ್ಮಲ್ ಇನ್ಹಲೇಷನ್, ನಾರ್ಮಲ್ ಎಕ್ಸಲೇಷನ್. ಆರಂಭಿಕ ಹಂತದಲ್ಲಿ ಒಂದು 30ರಿಂದ 60 ಸೆಕೆಂಡಷ್ಟು ಕಾಲ ಈ ಒಂದು ಆಸನವನ್ನು ಅಭ್ಯಾಸ ಮಾಡಬೇಕು. ಸ್ವಲ್ಪ ಅಭ್ಯಾಸ ಅಂದರೆ 1ರಿಂದ 2 ನಿಮಿಷದಷ್ಟು ಕಾಲ ಇಲ್ಲಿ ವಿರಮಿಸೋದು ಅಷ್ಟೇನು ಕಷ್ಟ ಆಗೋದಿಲ್ಲ. ವಿಶೇಷವಾಗಿ ಕತ್ತಿನ ಭಾಗ, ದಿ ರೀಜನ್ ಆಫ್ ದಿ ನೆಕ್, ದಟ್ ಶುಡ್ ಬಿ ಹ್ಯಾಂಡಲ್ಡ್ ವೆಲ್. ಅದು ಭಾಳ ಮುಖ್ಯ. ತಾವು ಗಮನಿಸಿದಾಗೇ ಇಲ್ಲಿ ಅಸ್ಥಿಕೂರ, ಉದರ ಮತ್ತು ಎದೆಯ ಅಂಗಾಂಗಗಳು ಒಳ್ಳೆಯ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ. ಆಮೇಲೆ ಒಳ್ಳೆಯ ಒಂದು ಹಿಮ್ಮುಖವಾದಂಥ ಒಂದು ರಕ್ತ ಪರಿಚಲನೆ, ವಿಶೇಷವಾಗಿ ತಲೆ, ಕತ್ತಿನ ಭಾಗ ಇವುಗಳಿಗೆ ಆ ಒಂದು ಅನುಭವಕ್ಕೆ ಬರುತ್ತೆ. ಸೊ because of the gravity, the force field on the diaphragm and the chest, they are reversed. ಏಳಬೇಕಾದ್ರೆ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಹೋಲ್ಡ್ ದಿ ಚೇರ್. ಈ ಕುರ್ಚಿಯ ಅಡ್ಡಪಟ್ಟಿಯನ್ನು ಹಿಡ್ಕೊಂಡು, ಈ ಮೇಲ್ಪಟ್ಟಿಯನ್ನು ಹಿಡ್ಕೊಂಡು, ನಂತರ ನಿಧಾನವಾಗಿ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಈಗ ಮೇಲೆ ಕೇಳಬೇಕು. ಇದು ಇಲ್ಲಿಯ ಒಂದು ಕ್ರಮ. ಯಾರಿಗೆ ಈ ಒಂದು ಹಿಂಬಾಗುವಿಕೆ ಸುಲಭ ಅನಿಸುತ್ತೋ ಅಂಥವ್ರು ಇಲ್ಲೇ ಆ ಹಿಂಬಾಗುವಿಕೆ ಪ್ರಮಾಣವನ್ನು ಇನ್ನೂ ಹೆಚ್ಚು ತೀಕ್ಷ್ಣ ಮಾಡ್ಬೋದು. ಅದಕ್ಕೆ ಒಂದು ದಿಂಬು ಇಟ್ಕೋಬೇಕು. ಸಿಟ್ ಆನ್ ದಿ ಬೋಲ್ಸ್ಟರ್. ಸ್ವಲ್ಪ ಮುಂದಕ್ಕೆ ಕೇಳ್ಕೊಳ್ಳಿ. ಹಾಗೆ ಯು ಸಿಟ್ ಆನ್ ದಿ ಬೋಲ್ಸ್ಟರ್. ನಂತರ ಕಾಲನ್ನು ಮುಂದಕ್ಕೆ ಚಾಚಿ, ಆಮೇಲೆ ನಿಧಾನಕ್ಕೆ ಹಿಂದಕ್ಕೆ ಬಾಗಿ, ದೆನ್ ಸ್ಲೋಲಿ ಬೆಂಡ್ ಬ್ಯಾಕ್. ಕಾಲು ನೇರ ಆಗಬೇಕು, ಕಾಲು ನೇರ. ಇದು ಹಿಂಬಾಗುವಿಕೆಯ ಪ್ರಮಾಣ ಇನ್ನೂ ತೀಕ್ಷ್ಣ ಆಗುತ್ತೆ. ಇಟ್ ಗೆಟ್ ಎ ಬೆಟರ್ ಎನ್ಹ್ಯಾನ್ಸ್ಡ್ ಬ್ಯಾಕ್ವರ್ಡ್ ಬೆಂಡ್ ಇನ್ ದಿಸ್ ಮೆಥಡ್. ದಿಂಬನ್ನು ಹಾಕಿರೋದ್ರಿಂದ
ಇನ್ನು ಹೆಚ್ಚಿನ ರೀತಿಯಲ್ಲಿ ಎತ್ತರ ಜಾಸ್ತಿ ಆಯಿತು. ಎತ್ತರ ಜಾಸ್ತಿ ಆದ್ದರಿಂದ ನ್ಯಾಚುರಲಿ ದಟ್ ಅಮೌಂಟ್ ಆಫ್ ಬ್ಯಾಕ್ವರ್ಡ್ ಬೆಂಡ್ ಇನ್ಕ್ರೀಸಸ್, ದಟ್ ಪ್ರೊವೈಡ್ಸ್ ಎ ಬೆಟರ್ ಸ್ಟ್ರೆಚ್ ಫಾರ್ ದಿ complete urogenital system, uterus, ovaries in women, urinary bladder, and ಹಾಗೆಯೇ ಪುರುಷರಲ್ಲೂ ಅಲ್ಲಿರ್ತಕ್ಕಂಥ ಎಲ್ಲ ಯುರೋಜನೈಟಲ್ ಆರ್ಗನ್ಸ್ ಅವುಗಳು ಒಳ್ಳೆಯ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ. ಮತ್ತು ಉದರದ ಅಂಗಾಂಗಗಳು, ದಿ ಇಂಟೆಸ್ಟೈನಲ್ ಆರ್ಗನ್ಸ್, ದೇ ಆಲ್ಸೋ ಗೆಟ್ ವೆರಿ ಎನ್ಹ್ಯಾನ್ಸ್ಡ್. ಅಲ್ಲಿರ್ತಕ್ಕಂಥ ದೊಡ್ಡ ಕರಳು, ಸಣ್ಣ ಕರಳು, ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್ ಪ್ರತಿಯೊಂದೂ ಚೆನ್ನಾಗಿ ಚಾಚಲ್ಪಡುತ್ತೆ. ವಪೆ, ಎದೆಯ ಗೂಡಿನ ಅಂಗಾಂಗಗಳು, ಶ್ವಾಸಕೋಶ ಇವೆಲ್ಲವೂ ಒಳ್ಳೆಯ ಚಲನೆಗೆ ಈ ಒಂದು ಹಿಂಬಾಗುವಿಕೆಯ ಆಸನದಲ್ಲಿ ಒಳಪಡುತ್ತೆ. ಮತ್ತು ಇಲ್ಲಿ ಒಳ್ಳೆಯ ಆಧಾರಗಳನ್ನು ಉಪಯೋಗಿಸಿರೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾದಂಥ ರೀತಿಯಲ್ಲಿ ಆಸನದಲ್ಲಿ ವಿರಮಿಸೋದಕ್ಕೆ ಸಾಧ್ಯ ಆಗಿದೆ. ಯು ಕ್ಯಾನ್ ಸ್ಟೇ ಇನ್ ದಿ ಪೋಸ್ಚರ್ ಎಫೆಕ್ಟಿವ್ಲಿ ಫಾರ್ ಎ ಲಾಂಗರ್ ಡ್ಯುರೇಷನ್. ಅದು ಇಲ್ಲಿ ಬಹಳ ಮುಖ್ಯ. ಆ ಕಾರಣದಿಂದಾಗಿ ಈ ಥರದ ಆಧಾರಗಳನ್ನು ಉಪಯೋಗಿಸ್ತಕ್ಕಂಥದ್ದು ಅನುಕೂಲಕರ. ಈಗ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಏಳಬೇಕಾದರೂ ಅಷ್ಟೇ ಭಾಳ ಹುಷಾರಾಗಿರಬೇಕು. ಹೋಲ್ಡ್ ದಿ ಟಾಪ್ ಆಫ್ ದಿ ಚೇರ್ ಆ್ಯಂಡ್ ದೆನ್ ಸ್ಲೋಲಿ ಗೆಟ್ ಅಪ್. ಇದು ಕಷ್ಟ ಅನಿಸಿದ್ರೆ ಯು ಕ್ಯಾನ್ ಆ್ಯಕ್ಚುಲಿ ಸ್ಲೈಡ್ ಡೌನ್. ಹಾಗೆಯೇ ಹಿಂದಕ್ಕೆ ನಿಧಾನಕ್ಕೆ ಇಳಿದು ಬಿಡ್ಬೋದು. ಕೈ ಕೆಳಗಡೆ ಇರುತ್ತೆ, ಹಾಗೆ ಹಿಂದಕ್ಕೂ ಇಳಿಬೋದು. ನೇರವಾಗಿ ಕುಳಿತುಕೊಳ್ಳಿ.